ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್ ಆ್ಯಂಡ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ ಟೈಮ್ 5:15 ಆತ್ರಿ. ಈಗ 5 ಗಂಟೆ ಅನ್ನೋಕೆ ನನಗೆ ಹುಬ್ಳಿಗೆ ರೀಚ್ ಆಗಿಬಿಟ್ಟೆ ರೀ. ನಾನು ನಿನ್ನೆ ಸಿಂಧನೂರು ಇವೆಂಟ್ ಮುಗಿಸ್ಕೊಂಡು ಸೊ ಅಲ್ಲಿಂದ ಮತ್ತು ನಾನು ಹಾವೇರಿಗೆ ಟ್ರಾವೆಲ್ ಮಾಡಬೇಕಿತ್ತು. ಹೀಗಾಗಿ ಮತ್ತು ಗೋಕುಲ್ ಬಸ್ ಸ್ಟ್ಯಾಂಡ್ವರೆಗೂ ಆಟೋದಾಗ ಬಂದು ಸೊ ಈಗ ಬಸ್ ಹತ್ತಿ ಕೂತ್ಕೊಂಡೇನಿ. ಇನ್ನು ಹಾವೇರಿಗೆ ಹೋಗ್ಬೇಕ್ರಿ ನಾನು ಇಲ್ಲಿಂದ. ನಂಗರ ನಿದ್ದಿನ ಆದಂಗೆ ಆಗಲಿಲ್ಲ. 1 ಗಂಟೆಗೆ ಮಲ್ಕೊಂಡೇನಿ ರೀ. ಮತ್ತು ತಿರ್ಗಾ 5 ಗಂಟೆ ಅನ್ನೋಕೆ ಹುಬ್ಳಿ ಬಂತು. ಅದು ಹೆಂಗೆ ಬಂತೋ ಗೊತ್ತಾಗಲಿಲ್ಲ ನಂಗೆ ಒಟ್ಟು. ಅಲ್ಲಿ ನೋಡಿದ್ರೆ ಒಂಚೂರು ನೆಲ ಹಸಿನ ಇಲ್ಲರಿ. ಅಂದ್ರೆ ಬಿಸಿಲ ಇತ್ತಲ್ಲೇ. ಅಲ್ಲೇ ಫ್ಯಾನ್ AC ಎರಡೂ ಹಚ್ಕೊಂಡಿದ್ವಿ ನಾವು ನಿನ್ನೆ ಫಂಕ್ಷನಿಗೆ ಹೋದಾಗ ರೆಡಿ ಆಗಬೇಕಾದ್ರೆ ರೂಮ್ ಒಳಗೆ. ಇಲ್ಲಿ ನೋಡಿದ್ರೆ ಅದ್ರದ್ದು ಅಪೋಸಿಟ್, ಇಲ್ಲಿ ಮಳೆ ರೀ ಸಿಕ್ಕಾವಟೆ. ನನ್ನ ಮುಖ ಅಂತೂ ನಿದ್ದೆ ಇರ್ಲಾರ್ದಕ್ಕೆ ಪೂರ ಬಾಡಿ ಹೋಗ್ಬಿಟ್ಟೈತಿ. ಯಾವಾಗ ಮಲ್ಕೊಂಡೇನಿ ಅಂತ ಹೇಳಿ ಫೀಲ್ ಮಾಡತ್ತಿದ್ದೆ ನಾನು. ಅದ್ರಾಗ ಬೇರೆ ಬೆಳಗ್ಗೆ ರೀಪ, ನಾನರ ಹೇಳುವುದ ಲೇಟ್ ಯಾವಾಗಿದ್ರು ಅಂತ. ಅದ್ರಾಗ ಇಷ್ಟು ಲಘು ಎದ್ದು ಕುಂತೆ ಅಂದ್ರೆ ಮುಖ ಇಂಥದ್ದಾಗಿರ್ತೈತಿ ನಂದು. ಈಗ ಈ ವಿಡಿಯೋ ನೋಡಿ ವಾಯ್ಸ್ ಕೊಡಬೇಕಾದ್ರೆ ನಂಗೆ ನಗು ಬರತೈತಿ, ಹೆಂಗೆ ಕಾಣ್ಸಾಕತ್ತೀನಿ ನಾ ಅಂಥೇಳಿ. ಆ್ಯಂಡ್ ಫೈನಲಿ ಹಾವೇರಿ ಹೋಗಿ ರೀಚ್ ಆಗಿ ಅಲ್ಲೆಲ್ಲ ಫ್ರೆಶ್ ಆಗಿ ಈಗ ರಿಟರ್ನ್ ಹಾವೇರಿಂದ ನಾವು ಮತ್ತು ತಿಪ್ಟೂರಿಗೆ ಇವತ್ತು ಪ್ರೋಗ್ರಾಮ್ ಇರೋದು. ಹನುಮಂತ್ ಲಮಾನಿ ಇವ್ರ ಟೀಮಿಂದ ಐತಿ. ಸೊ ಈಗ ಅವ್ರ ಜೊತೆನ ಹೊಂಟೆ ನಾನು ಹನುಮಂತಣ್ಣ ಮತ್ತು ಪುಂಡ್ಲಿಕಣ್ಣ. ಇದೇ ಫಸ್ಟ್ ಟೈಮ್ ತಿಪ್ಟೂರಿಗೆ ಪ್ರೋಗ್ರಾಮ್ ಕೊಡಕ್ಕೆ ಹೊಂಟಿದ್ದು ನಾನು. ಸೊ ಭಾಳ ಖುಷಿನೂ ಐತಿ. ನೋಡೋಣ್ರಿ ಅಲ್ಲಿ ಆಡಿಯನ್ಸ್ ಹೆಂಗಿರ್ತಾರ ಅಂಥೇಳಿ. ಇನ್ನು ನಾಷ್ಟ ಮಾಡ್ಬೇಕಂತ ಹೇಳಿ ಮಧ್ಯ ಈ ಕೆಫೆಗೆ ಸ್ಟಾಪ್ ಮಾಡಿದ್ವಿ. ಹಾಯ್, ಹೆಂಗದಿರಿ? ಚಲೋ ಅದಿ ನೀವು? ಆರಾಮದಿರಿ? ಯಾಕೆ ತೋರಿಸ್ಕೊಂಡಿಲ್ರಿ? ನೆಗಡಿ ಆಗೈತಂದ್ರೆ ಯಾಕೆ ಹಾಕದ್ರಿ? ತೋರಿಸ್ಕೊಂಡಿಲ್ರಿ? ತೋರ್ಸಿದ್ವಿ ಆದ್ರೂ ಕಮ್ಮಿ ಆಗಿಲ್ಲ, ಆರಾಮಿಲ್ಲ, ಉಳಂಗಿಲ್ಲ ಇನ್ನೊಂದು ಸ್ವಲ್ಪ. ಅಂತೂ ಫೈನಲಿ 10 ಗಂಟೆಗೇನೋ ಹಾವೇರಿ ಬಿಟ್ಟಿದ್ವಿ ರೀ ನಾವು. ಸೊ ಈಗ ಆಲ್ರೆಡಿ ಬರಾಕನ 1:30-2 ಗಂಟೆ ಆಯಿತು. ಸೊ ಜಸ್ಟ್ ಬಂದೆ ನಾ ರೂಮಿಗೆ. ನಂಗಂತೂ ನಿನ್ನೆ ನೈಟು ಜರ್ನಿ ಮಾಡಿದೆ, ನಿದ್ದಿನ ಕರೆಕ್ಟ್ ಆಗಿದ್ದಿಲ್ಲ. ಅಂದ್ರೆ ಅದು 12 ಗಂಟೆ ಬಸ್ ಅಂತೇಳಿ 12:30 ಬಂದಿದ್ದು. ನನಗೆ ಬಸ್ ಹತ್ತಿದ ಕೂಡಲೇ ಅಂತೂ ಲಘು ನಿದ್ದೆ ಬರೋಂಗಿಲ್ಲ. ಆಲ್ಮೋಸ್ಟ್ 1 ಗಂಟೆ ಆದ ನಾ ಮಲ್ಕೊಳಕ್ಕೆ. 1 ಗಂಟೆಗೆ ಮಲ್ಕೊಂಡಿದ್ದೆ. ಮತ್ತು 5 ಗಂಟೆ ಅನ್ನೋಕೆ ಹುಬ್ಳಿಗೆ ಬಂದೆ. ಹುಬ್ಳಿಗೆ ಬಂದು ಹೊಳ್ಳೆ ಹಾವೇರಿಗೆ ಬರ್ಬೇಕಾ ನಂಗೆ 6:30-7 ಗಂಟೆ ಆಗಿತ್ತು. ಸೊ ಮತ್ತೆ ಫ್ರೆಶ್ ಅಪ್ ಆಗಿ ಎಲ್ಲ ಇವ್ರ ಜೊತೆ ಜಾಯ್ನ್ ಆಗಿ ಬರಾಕ ಇಷ್ಟೊತ್ತಾತ್ರಿ. ಭಾಳ ಲಾಂಗ್ ಜರ್ನಿ ಆ್ಯಂಡ್ ನಾನು ಫಸ್ಟ್ ಟೈಮ್ ಬಂದಿದ್ದು ಈ ಊರಿಗೆ. ಸೊ ಇವತ್ತು ಪ್ರೋಗ್ರಾಮ್ ಹೆಂಗಾಗ್ತೈತಿ ಆ್ಯಂಡ್ ಜನ ಇಲ್ಲಿದ್ದು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆಲ್ಲ ತೋರಿಸ್ತೇನೆ. ಅಲ್ಲಿ ತನಕ ಈ ವಿಡಿಯೋ ಕಂಪ್ಲೀಟ್ ಮಿಸ್ ಮಾಡ್ದೆ ನೋಡ್ತೀರ್ರಿ. ಹಲೋ, ಹೆಂಗದಿರಿ ಎಲ್ಲ? ಉತ್ತರ ಕರ್ನಾಟಕ ಆರಾಮಿದ್ದೀರಿ? ಉತ್ತರ ಕರ್ನಾಟಕ ಅಲ್ಲ, ನಮ್ಮ ಪೂರಾ ಕರ್ನಾಟಕನ ಹೆಂಗಿದಿರಿ? ಆರಾಮಿದಿರಲ್ಲ? ಇವತ್ತು ಕಾರ್ಯಕ್ರಮ ತಿಪ್ಪೂರಿಗೆ ಬಂದಿವಿ. ಕ್ಯಾಮ್ರಾ ಹಿಡಿದ ಕೂಡಲೇನ ಫುಲ್ ಜೋಶ್ ಒಳಗೆ ಖಾಸಿಮ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಆ್ಯಂಡ್ ನಾನು ಹೆಂಗೆ ಕಾಣ್ಸಾಕತ್ತೀನಿ ಕಮೆಂಟ್ ಮಾಡಿ ಹೇಳ್ರ. ಮತ್ತೆ
ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಕನೆಕ್ಷನ್ ತಪ್ಪಿಬಿಡ್ತ್ರಿ. ಹಿಂಗಾಗೆಲ್ಲ ಇನ್ಸ್ಟ್ರೂಮೆಂಟ್ಸ್ ಆಫ್ ಆಗಿಬಿಟ್ಟು ಅವ್ರು ಮಾಡಿದ್ದಕ್ಕೆ ನೀ ಗೆದ್ದಿರೋದಲ್ಲ. ಈ ಕಾರ್ಯಕ್ರಮ ಫ್ರೀ ಮಾಡಕ್ಕೆ ದೊಡ್ಡ ಮನಸ್ಸು ನಮ್ಮ ಹನುಮಂತಣ್ಣದು ಫ್ರೀ ಮಾಡಾಕಂತಾರ ಕಾರ್ಯಕ್ರಮ. ವಿಶೇಷವಾಗಿ ಯಾರ ಹೆಣ್ಮಕ್ಳು ಕ್ವಶನ್ ಕೇಳಿದ್ರೆ ಕೇಳ್ಬಿಡ್ರಿ ಅವ್ನು. ಎಲ್ಲಿ ಕ್ವಶನ್ ಕೇಳುವಪ್ಪ, ಹಾಡು ಮೊದಲು ಹಾಡು ಹಾಡನ್ರಿ, ಹಾಡು ಹಾಡಾಕೇನ್ ಹಾಡು ಭಾಳ ಅದಾವ. ಆದ್ರೆ ಒಂದ್ 4 ಮಾತು ಮಾತಾಡೋದು. ಯಾಕಂದ್ರೆ ನೀವು ಸಿಗೋದು ಬಹಳ ಕಷ್ಟ ಐತಿ. ಹೌದಾ? 4 ಮಾತು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಹನುಮಂತನಿಗೆ ಕ್ವಶನ್ ಕೇಳಬೇಕು ಅಂತ ಕೇಳಾಗುತ್ತೆ. ನಾನು ಯಾರಿಗೆ ಕೇಳಕ್ ಇಷ್ಟಪಡ್ತೀರಿ ಹನುಮಂತನ ಕ್ವಶನ್? ಯಾಕಂದ್ರೆ ಮೊನ್ನೆ ಒಂದು ಊರಾಗದ ಹಿಂಗೆ ಕ್ವಶನ್ ಕೇಳ್ರಿ ಅಂತ ಅಂದ್ಬಿಟ್ಟು ಹನುಮಂತನ ಬರೀ ಲಪಾಟಿನ ಯಾಕೆ ಹುಡ್ಕೊಂಡು ನಿಂತಿರ್ತೀರಿ ನೀವು? ಗಾಳಿ ಆಡ್ಲಿ ಅಂತ ಹೇಳಿ ಅಂತ ಗಾಳಿ ಆಡ್ಲಿ ಅಂತ ನೋಡ್ರಿ ಎಂತ ಲಾಜಿಕ್ ಅದ. ಬಟ್ ರಿಯಾಲಿಟಿ ಸರ ಅವರು ಮತ್ತೆ ನೀವು ಅವ್ರು ನೋಡ್ಕೊಂಡು ಸ್ವಲ್ಪ ಹೆದರಿಕೆ ಪಡ್ಕೊಂಡಿದ್ರು. ನೀವು ಅವ್ನ ಸಿಚುವೇಶನ್ ಹೇಳ್ರಲ್ಲ ಏನ್ರ ಒಂದು ಹೆಂಗ್ ಅನಿಸ್ತಿತ್ತು ನೀವು ಫಸ್ಟ್ ನೀವು ಬಿಗ್ ಬಾಸ್ ಹೋದಾಗ? ಭಾಳ ಖುಷಿ ಆಗ್ತದೆ. ಅದ್ರ ಬಿಟ್ಟು ಮುಂದುವರೆದು ಸೋಮಾರ ಚಲೋ ಖುಷಿ ಆಯ್ತು. ಹೌದಾ? ಚಲೋ ಖುಷಿ ಆಯ್ತ. ಸುದೀಪ್ ಸರ್ ಪಿಕ್ಚರ್ ನೋಡ್ತಿದ್ವಿ, ಎದುರುಗಡೆ ನೋಡಿದಾಗ ಅದು ಭಾಳ ಖುಷಿ ಆಯ್ತು. ಮಾಡಾಗುತ್ತೆಲ್ಲ ಕೇಳಲ್ಲ. ಹೌದು, ಹೆಂಗ್ ಕೇಳ ಹಂಗ್ ಮೇಂಟೈನ್ ಮಾಡೋಕೆ ತಿಜೋರಿಯಾಗ ಇಟ್ಟು ನಾನು ಬ್ಯಾಂಕ್ನಾಗ ಇಟ್ಟಿಲ್ಲ. ಅಂದ್ರೆ ಆಗ್ಲೇ ಹೇಳಿದ್ರು ಗಾಳಿ ಆಗ್ಲಿ ಅಂತ ಹೇಳಿ. ಅಣ್ಣ ಬೆಂಕಿ ಏನ ನೀ ಕೇಳಬೇಡಿ, ಏನ್ ಹೇಳ ಹೇಳ್ರಿ. ಅವ್ರದ ಕ್ಲಾರಿಟಿ ಇಲ್ಲ, ನನಗೆ ಕ್ಲಾರಿಟಿ ಸಿಕ್ಕಿಲ್ಲ. ಲಪಾಟಿ ಯಾಕೆ ಕುತ್ಕೊಂಡಿರ್ತಾನ, ಪ್ಯಾಂಟ್ ಯಾಕೆ ಕೊಡಲ್ಲ ಅಂತ ಕೇಳಿದ್ರಿ. ಕರೆಕ್ಟಾ? ಹೇಳದ ಗಾಳಿ ಆಡ್ಬೇಕಂತ ಅವ್ನಿಗೆಲ್ಲ ಒಳಗಡೆ ಬಂದ್ರಿ. ಯಾರ ವೆಲ್ಕಮ್ ಮಾಡ್ಕೊಳ್ಳೋಣ. ಇವ್ರು ಮೋನಿಕಾ ಅಂತ ಹೇಳಿ, ಇದೇ ಊರಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ಫ್ರೆಂಡ್ಸ್ ರಿಲೇಷನ್ಸ್ ಅನ್ನೆಲ್ಲ ಇಲ್ಲೇ ಅವ್ರು ಹೊಂದಿದ್ದಾರೆ. ಅವ್ರ ಎದುರುಗಡೆ ಆಂಕರಿಂಗ್ ಮಾಡ್ಲಿಕ್ಕೆ ಭಯ ಪಡ್ತಾ ಇದ್ರು. ಒಂದ್ಸರಿ ಅವ್ರಿಗೆ ಎನರ್ಜಿ ಕೊಡೋಣ. ಒಂದ್ಸರಿ ಜೋರ ಚಪ್ಪಾಳೆ ನಿಮ್ಮೂರು ಹುಡುಗಿ. ಅಲ್ಲ, ಅವರು ಪಂಚ ವಿಷಯ ಮಾತಾಡ್ತಾ ಇದಾರೆ. ನೀವ್ ಯಾಕೆ ಬಂದ್ರಿ? ಅಲ್ಲ, ಪಂಚ ಹಾಕೊಂಡು ಹೇಳ್ಬೇಕು. ನೀವ್ ಯಾಕೆ ವಿಚಾರ ಮಾಡ್ತೀರ? ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಿ? ಮೊದಲನೇದಾಗಿ ಎಲ್ಲರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು. ಫಸ್ಟ್ ಟೈಮ್ ತಿರುಪಟೂರಿನ ನಿಮ್ಮೂರಿಗೆ ಬಂದಿದ್ದು ಬಹಳ ಖುಷಿ ಆಯ್ತು. ಯಾಕಂದ್ರೆ ಈ ಕಡೆ ಹೋಟೆಲ್ ಒಳ್ಳೆ ಓಡಾಡ್ತಿತ್ತು. ಉತ್ತರ ಕರ್ನಾಟಕ ಹೋಗ್ಬೇಕು ಅಂದ್ರೆ ಈ ಕಡೆ ಬರ್ತಿರ್ತೀವಿ. ಆದ್ರೆ ಎಲ್ಲದಕ್ಕೊಂದು ಟೈಮ್ ಅನ್ನೋದು ಬರಬೇಕು. ಲಾಂಗ್ ಟೈಮ್ ನಿಮ್ಮನ್ನ ನೋಡುವಂತಹ ಭಾಗ್ಯ ಸಿಕ್ಕಿದೆ. ಮೊದಲನೇದಾಗಿ ಒಂದು ಜೋರಾದ ಚಪ್ಪಾಳೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಎನರ್ಜಿ ಆಗಿರುತ್ತೆ. ಥ್ಯಾಂಕ್ ಯು, ಧನ್ಯವಾದ. ಮೊದಲನೇದಾಗಿ ಅದು ಫಸ್ಟ್ ಆಫ್ ಆಲ್ ನಾನು ಈಗ ನಿಂತಿರುವಂತ ಎಲ್ಲ ಅಭಿಮಾನಿಗಳಿಗೆ ನಾನು ಹೃದಯಪೂರ್ವಕವಾಗಿ ನೀವು ವಂದಿಸ್ತೀನಿ. ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ನನಗೆ ನಿಮ್ಮ ತಾಳ್ಮೆಗೆ. ದಯವಿಟ್ಟು ಮಕ್ಕಳು ದೊಡ್ಡವ್ರಿಗೆ ಒಂದ್ ಸ್ವಲ್ಪ ಜಾಗ ಮಾಡ್ಕೊಡಿ. 2 ಸೀಟ್ ಇಟ್ಕೋಬೇಡಿ. ಪಾಪ ಎಲ್ಲ ನಿಂತಿರೋರ್ಗೆ ಒಂಚೂರು ಜಾಗ ಮಾಡ್ಕೊಡಿ. ಇನ್ನೊಂದು ವಿಷಯ ಇದೆ, ಯಾಕೋ ಚಪ್ಪಾಳೆಗೆ ಮ್ಯಾಚ್ ಆಗ್ತಾ ಇಲ್ಲ. ಯಾಕೋ ಇಲ್ಲಿ ಇರೋರ್ಗು ಚಪ್ಪಾಳೆಗೂ ಮ್ಯಾಚ್ ಆಗ್ತಾ ಇಲ್ಲ. ಯಾರ್ಯಾರು ಚಪ್ಪಾಳೆ ಹೊಡೆಯಲ್ವೋ ಅವ್ರವ್ರ ಆಧಾರ್ ಕಾರ್ಡ್ ಮೇಲೆ ಆಣೆ. ಅಣ್ಣ ಹೊಡೆಯೋಣ, ಇನ್ನೊಂದ್ಸರಿ ಹೊಡೆಯೋಣ. ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಜನಕಾಗೆ ಕನಸ ಕೋಟೆ ಕಟ್ಟಿದ. ಒಂದನೊಂದು ಊರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು 100 ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಸೂತ್ರಧಾರಿ ಶಿವಮೇಲ, ಪಾತ್ರಧಾರಿ
ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಶಿವಾಡಿಸಿದಂತರಬೇಕು ಆ್ಯಂಡ್ ಮಧ್ಯ ಅವ್ರದ್ದಿನ್ನೂ ಅಂದರೆ ಇನಾಗ್ರೇಷನ್ ಫಂಕ್ಷನ್ ಸ್ಪೀಚ್ ಆಯ್ತು. ಸೊ ಅದೇನೂ ಇನ್ನೂ ಮುಗಿಸಿರ್ಲಿಲ್ಲ. ಆ್ಯಂಡ್ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ರಿ. ನಾವಂತೂ ಇಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ಅದ್ರಾಗ ಬರೀ ಹನುಮಂತಣ್ಣನ ಮಾತು ಕೇಳಿದ್ರೆ ನಗಾಕಿ ನಾನರ ಅವತ್ತು ನಕ್ ನನಗೆ ಪೂರ್ತಿ ಸಾಕಾಗಿ ಹೋಗಿತ್ರಿ. ನಾನು ಅಷ್ಟು ಎಂಜಾಯ್ ಮಾಡಿ ನಾನು ಈವೆಂಟ್ ಈಗೂ ನಾನು ನೆನೆಸ್ಕೊಂಡೆ. ಈಗೂ ಪ್ರೆಸೆಂಟ್ ನಾ ಎಡಿಟ್ ಮಾಡತ್ತೀನಿ ಆ ವಿಡಿಯೋ. ನಾ ಎಷ್ಟು ನಗಾತೀನಿ, ನಂಗೆ ನಗುನ ಕಂಟ್ರೋಲ್ ಆಗತ್ತಿಲ್ಲ, ಅಷ್ಟು ಕೆಟ್ಟ ನಗಾತೀನಿ ರೀ ನಾನು. ಆ್ಯಂಡ್ ನೀವು ಅಷ್ಟೇ ಎಂಜಾಯ್ ಮಾಡಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿರಿ. ಹೆಣ್ಣು ಹಣದ ತಾಯಿಗೆ ಎಂದು ಬೆಳೆಯಬಾರದು, ಹಣದಾಸೆ ಗುಣದವನ, ಹಣದಾಸೆ ಗುಣದವನ ಹೆಂಡತಿಯಾಗಬಾರದು. ಒಂದೆರಡಲೆ ನೀವು ಹಾಡಿದ್ರೆ ಚೆನ್ನಾಗಿರುತ್ತೆ. ಹಾಡ್ತೀರಾ? ಧರ್ಮದಣ ಒಂದೆರಡಲೆ ನೀವು ಹಾಡಿಸ್, ಅವ್ರು ಹಾಡ್ತಾರೆ. ತರವಲ್ಲ ತಗಿ ನಿನ್ನ ಈಗ ಬರೀ ಶಿಣಿ ಶಪಳಿ ಕೇಳಿಸೋಂತವ್ರು. ಹಾಡ್ರಿ. ಕರವಲ್ಲ ತಗಿ ನಿನ್ನ ಹಾಡ್ತಾರಲ್ಲ, ಆ ಕಡೆ ಹಾಡ್ತಾರಲ್ಲ, ಈ ಕಡೆ ಹಾಡ್ತಾರಲ್ಲ, ಜೋರ್ ಹಾಡ್ತಾರಲ್ಲ. ತರವಲ್ಲ ತಗಿ ನಿನ್ನ, ಈ ಕಡೆ ಸ್ವಲ್ಪ ಜಾಸ್ತಿ ಗದರ್ಗಿಂತ ಇಲ್ಲ, ಈ ಕಡೆ ಜಾಸ್ತಿ. ನಾವು ಟ್ರೈ ಮಾಡಿ. ತರವಲ್ಲ ತಗಿ ನಿನ್ನ, ಹೌದು ಕೆಲಸ ಆಗುತ್ತೆ. ತಂಬೂರಿ ಸೌಂಡ್ ಆ ಕಡೆ, ನಮ್ ಕಡೆ ಶ್ರುತಿ ಆ ಕಡೆ ಆಗುತ್ತೆ, ನಮ್ ಕಡೆ ಶ್ರುತಿ ಬರ್ತಾವ ನೋಡಿ. ತರವಲ್ಲ ತಾಗಿ ನಿನ್ನ, ಶ್ರುತಿ ಬಿಟ್ರು ಶ್ರುತಿನ ಮನೆ ಕರ್ಕೊಂಡ್ ಬರ್ತಾರ. ಆ ಕಡೆ ಜಾಸ್ತಿ ನಿಂತಾರ, ಈ ಕಡೆ ಹೆಣ್ಮಕ್ಳು ಬಳಕ್ ಜಾಸ್ತಿ ನಿಂತಾರೆ. ಈ ಕಡೆ ಹೆಣ್ಮಕ್ಳು ಬಳಗಲ್ಲ, ಕರ್ಕೊಂಡ್ ಮನೆ ರೂಢ ಹೇಳ್ತೀನಿ. ಹೆಂಗೋ ಮದ್ವೆ ಇನ್ವಿಟೇಷನ್ ಕೊಡ್ಬೇಕಲ್ಲ, ಈಗಿಂದ ಸ್ಟಾರ್ಟ್ ಮಾಡ್ಬೇಡ. ಮದ್ವೆ ಯಾವಾಗ ಮೊದಲು ಮಕ್ಕಳಾಗಬೇಕು, ಈಗ ಫಸ್ಟ್ ಕಾರ್ಯಕ್ರಮ ಮಾಡ್ಬೇಕು. ತರವಲ್ಲ ತಾಗಿ ನಿನ್ನ ತಂಬೂರಿ ಬರದೆ ಬಾರಿಸದಿರು ತಂಬೂರಿ, ತರವಲ್ಲ ತಾಗಿ ನಿನ್ನ ತಂಬೂರಿ ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಅರುಳುಗಳರಿಯದೆ, ಸರಸ ಸಂಗೀತದ ಅರುಳುಗಳರಿಯದೆ ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ, ಬರದೆ ಬಾರಿಸದಿರು ತಂಬೂರಿ, ಬರದೆ ಬಾರಿಸದಿರು ತಂಬೂರಿ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ನನಗೆ ಗೊತ್ತಿಲ್ಲ. ಈಗ ಶೇಖರ್ ಪುಷ್ಪವತಿ ಮನೆಯಿಂದ ಮುಂಗುಳದಲ್ಲಿ ತುಂಬಿದ್ದ ಮಂಗಳಾಗುತ್ತ ಇವತ್ತು ಸೋಪಾಕ ಮೊದಲಿನ ಸಂಕಷ್ಟನ ಯೋಚನೆ ರೀತಿಯ ಮುಂಚೆ ಇವತ್ತು ಯಾರು ಒಬ್ಬರನ್ನ ಪರಿಚಯ ಮಾಡುವಂತ ಸಮಯಗಳಿಂದ ತೊಂದರೆಗಳಿರುತ್ತೆ. ತೊಂದರೆಗಳಿಗೆ ದೇಶದವರೆಲ್ಲ ತೊಂದರೆ ಕೊಡೋರಿಗೆ ಕೆಂಪೇಗೌಡ ಸುತ್ತ
ಕಾಮಿಡಿ ಮಾತಾಡೋ ಟೈಮಲ್ಲಿ ಸೀರಿಯಸ್ ಮಾತಾಡ್ಬಾರ್ದು, ಸೀರಿಯಸ್ ಮಾತಾಡೋ ಟೈಮಲ್ಲಿ ಕಾಮಿಡಿ ಮಾತಾಡ್ಬಾರ್ದು, ಕಾಮಿಡಿ ಮಾತಾಡೋ ಟೈಮಲ್ಲಿ ಸೀರಿಯಸ್ ಮಾತಾಡಿದ್ರೆ ಕಾಮಿಡಿ ವರ್ಕೌಟ್ ಆಗಲ್ಲ. ಇವತ್ತು 11ರ ಸೀಸನ್ ಆಗಿ ಇವತ್ತು ಒಂದು ಹಳ್ಳಿಯಿಂದ ಬಂದು ನಿಮ್ಮನ್ನೆಲ್ಲ ನೋಡಿ ನಟಿಸಿ ರಂಜಿಸಿ ಇವತ್ತು ಅರ್ಧದ ಜೊತೆಲಿ ಸಿಂಪ್ಲಿಸಿಟಿ ಅಂದ್ರೆ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಹನುಮಂತ ಅವರೇ ಇಲ್ಲೇ ಇದ್ದಾರೆ, ಅವ್ರಿಗೊಂದು ಜೋರಾದ ಚೌಪಾಳೆ ಕೊಡಿ. ನಾನು ನಿಮ್ಮ ಪ್ರೀತಿಯ ವಾರದ ಕಡೆ ಟೀಚರ್ ಜೊತೆ ಟೀಚರ್ ಸುರೇಪ. ಥ್ಯಾಂಕ್ ಯು. ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗ್ನ ಸಿಗುನಂತ. ಆ್ಯಂಡ್ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿರಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಆರಾಮಿರ್ರಿ, ನಕ್ಕೊಂತಿರ್ರಿ, ಚಂದಿರ್ರಿ. ಮತ್ತು ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೇನಂತ. ಚಲೋ ಬಾಯ್ ಬಾಯ್.